ದೇರಳಕಟ್ಟೆಯಲ್ಲಿರುವ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಿಂದ ಪುತ್ತೂರು ಕಲ್ಲಾರೆ ಬಳಿಯೂರು ದರ್ಬಾರ್ ಕಾಂಪ್ಲೆಕ್ಸ್ನಲ್ಲಿರುವ ಪರ್ಲ್ ಸಿಟಿ ಲ್ಯಾಬೊರೇಟರಿಯಲ್ಲಿ ಮೂತ್ರಾಶಯದ ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಕಾಯಿಲೆಗಳ ಉಚಿತ ತಪಾಸಣಾ ಮತ್ತು ಮಾಹಿತಿ ಶಿಬಿರ ನವೆಂಬರ್ 8ರಂದು ನಡೆಯಲಿದೆ ಎಂದು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಶೇಟ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಿಬಿರವು ಬೆಳಗ್ಗೆ 10ರಿಂದ ಮಧ್ಯಾಹ್ನದ ತನಕ ನಡೆಯಲಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ದೇರಳಕಟ್ಟೆಯ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಶಿಫಾರಸು ಮಾಡಿ ಅತ್ಯಂತ ರಿಯಾಯಿತಿ ಅಥವಾ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮುಕ್ತವಾಗಿ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮಂಗಳೂರಿನ ಕರಾವಳಿಯ ಒಂದು ಭಾಗದಲ್ಲಿದ್ದರೂ ಕೂಡ ಇವತ್ತು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಗುರುತಿಸಲ್ಪಟ್ಟಿದೆ. ಇವತ್ತು ಇಡೀ ದೇಶದಲ್ಲಿ ಆಯುಷ್ಮಾನ್ ಭಾರತ್ ನ್ಯಾಷನಲ್ ಪೋರ್ಟಬಿಲಿಟಿ ಅಂದರೆ ಇವತ್ತು ಪಶ್ಚಿಮ ಬಂಗಾಳವನ್ನು ಬಿಟ್ಟು ಭಾರತದ ಯಾವುದೇ ಒಂದು ರಾಜ್ಯದಿಂದ, ಅದು ಲಡಾಖ್ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಅಥವಾ ತಮಿಳುನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಗೋವಾ ಇರ್ಬೋದು, ಯಾವುದೇ ರಾಜ್ಯದಿಂದ ಒಂದು ರೋಗಿ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಬಂದರೆ ಇವತ್ತು ಆಯುಷ್ಮಾನಿನ ನ್ಯಾಷನಲ್ ಪೋರ್ಟಬಿಲಿಟಿಯಲ್ಲಿ ರೋಗಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವ ಸಾಮರ್ಥ್ಯ ಇವತ್ತು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇದೆ. ಇಡೀ ಭಾರತದಲ್ಲಿರುವಂತಹ ಕೇವಲ ಕೆಲವು ಆಸ್ಪತ್ರೆಗಳು ಈ ಒಂದು ಮನ್ನಣೆಯಲ್ಲಿದೆ. ಅದರಲ್ಲಿ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಒಂದು. ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ 1000 ಹಾಸಿಗೆಯ ಸುಸಜ್ಜಿತ ಆಸ್ಪತ್ರೆ ಆಗಿದ್ದು, ಇವತ್ತು NABH ಈ NABH ಅನ್ನುವಂಥದ್ದು ಗುಣಮಟ್ಟಕ್ಕೆ ಸಿಗುವಂತಹ ಅತ್ಯಂತ ಉನ್ನತವಾದಂತಹ ಒಂದು ಮಾನ್ಯತೆ ಇವತ್ತು ಭಾರತದಲ್ಲಿ. ಇದಕ್ಕಿಂತ ಉನ್ನತವಾದಂತಹ ಮಾನ್ಯತೆ ಭಾರತದಲ್ಲಿ ಗುಣಮಟ್ಟಕ್ಕೆ ಆಸ್ಪತ್ರೆಗಳಿಗೆ ಯಾವುದೂ ಇಲ್ಲ. ಅದು NABH ಅಂದರೆ ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಆಸ್ಪತ್ರೆಗಳಿಗೆ, NABL ಅಂದರೆ ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಫಾರ್ ಲ್ಯಾಬ್ಗಳಿಗೆ. ಅದೇ ತರ ಇವತ್ತು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ದೇಶದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಟಾಟಾ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಸಮಗ್ರ ಕ್ಯಾನ್ಸರ್ನ ಒಂದು ಘಟಕ ಜುಲೇಖಾ ಯನಪೋಯ ಆಂಕಾಲಜಿ ಅಂದರೆ ಕ್ಯಾನ್ಸರ್ಗೆ ಸೀಮಿತವಾಗಿ ವಿಶೇಷವಾಗಿರುವಂತಹ ಒಂದು ಘಟಕವನ್ನು ಕೂಡ ನಾವು ಆರಂಭಿಸಿದ್ದೇವೆ. ಇಲ್ಲಿ ಇವತ್ತು ನಾವು ಪೆಟ್ ಸ್ಕ್ಯಾನ್ ಅನ್ನ BPL ಕಾರ್ಡುದಾರರಿಗೆ ಕೇವಲ 9,000 ರೂಪಾಯಿಗೆ, ಬಹುಶಃ ತಾವು ಒಂದು ಗೂಗಲ್ ಅಲ್ಲಿ ಹುಡುಕಿದ್ರೆ ಅಥವಾ ತಮ್ಮ ಡಾಟಾಬೇಸ್ ಅನ್ನು ಹುಡುಕಿದ್ರೆ ಇಡೀ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಈ ಒಂದು ವೆಚ್ಚದಲ್ಲಿ ಪೆಟ್ ಸ್ಕ್ಯಾನ್ ನೀಡುವಂತಹ ಆಸ್ಪತ್ರೆ ಬಹುಶಃ 1-2 ಇದೆ. ಅದರಲ್ಲಿ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಒಂದು. ಅದೇ ತರ ಈ ಕ್ಯಾನ್ಸರ್ ಇವತ್ತು ಒಂದು ಮಾರಣಾಂತಿಕವಾಗಿದೆ. ಆದರೆ ಒಂದು ಭಾವನೆ ಜನರಲ್ಲಿದೆ, ಕ್ಯಾನ್ಸರ್ ಅಂತ ಹೇಳಿದ್ರೆ ಕೊನೆ ಅಂತ ಹೇಳಿ. ಅದು ಖಂಡಿತವಾಗಿಯೂ ಇಲ್ಲ. ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ನಾವು ಒಂದು ಪತ್ತೆ ಹಚ್ಚಿದರೆ, ಕ್ಯಾನ್ಸರ್ ಅನ್ನ ಪ್ರಥಮ ಅಥವಾ ದ್ವಿತೀಯ ಹಂತದಲ್ಲಿ ನಾವು ಒಂದು ಪತ್ತೆ ಹಚ್ಚಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು, ತುಂಬಾ ರೋಗಗಳನ್ನು ಗುಣಪಡಿಸಬಹುದು. ಆದ್ದರಿಂದ ನಾವು ಸಂಪೂರ್ಣ ರಾಜ್ಯದಲ್ಲಿ, ಅದು ಮುಖ್ಯವಾಗಿ ನಮ್ಮ ಪ್ರಾಥಮಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ವಿಭಿನ್ನ ಬಗೆಯ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ಚಲಿಕ್ಕೆ, ಅದರ ಅರಿವನ್ನು ಮೂಡಿಸಲಿಕ್ಕೆ ಹಾಗೂ ಅದರ ಸ್ಕ್ರೀನಿಂಗ್ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ಒಂದು ಪತ್ತೆ ಹಚ್ಚುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಮುಂದುವರಿದ ಭಾಗದಲ್ಲಿ ನಾವು ಇವತ್ತು ಪುತ್ತೂರಿನ ಪರ್ಲ್ ಸಿಟಿ ಲ್ಯಾಬೊರೇಟರಿ ಇವರ ಸಹಯೋಗದೊಂದಿಗೆ ನಾವು ಬರುವ ಶನಿವಾರ ತಪಾಸಣಾ ಶಿಬಿರ ಯಾವುದು ಅಂತ ಹೇಳಿದ್ರೆ ಮೂತ್ರಾಶಯದ ಕ್ಯಾನ್ಸರ್ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಅಂದ್ರೆ ವಿಭಿನ್ನ ಬಗೆಯ ಕ್ಯಾನ್ಸರ್ಗಳಿರ್ತವೆ. ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಥೈರಾಯ್ಡ್ ಸಂಬಂಧಪಟ್ಟ ಕ್ಯಾನ್ಸರ್ ಇರ್ಬೋದು, ರಕ್ತದ ಕ್ಯಾನ್ಸರ್ ಇರ್ಬೋದು. ಆದರೆ ಇವತ್ತು ಈ ಬರುವ ಶನಿವಾರದ ಒಂದು ಉಚಿತ ಕ್ಯಾಂಪ್ನಲ್ಲಿ ನಾವು ಮೂತ್ರಾಶಯದ ಕ್ಯಾನ್ಸರ್ ಹಾಗೂ ಮೂತ್ರಪಿಂಡದ ಕಾಯಿಲೆಗಳ ಒಂದು ಸಮಗ್ರ ತಪಾಸಣಾ ಶಿಬಿರವನ್ನು ಈ ಪರ್ಲ್ ಸಿಟಿ ಲ್ಯಾಬೊರೇಟರಿ ಇವರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ನಾವು ವಿಭಿನ್ನವಾದಂತಹ ಮೂತ್ರಾಶಯದ ವಿಭಿನ್ನವಾದಂತಹ ರೋಗಗಳು ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ವಿಭಿನ್ನವಾದಂತಹ ರೋಗಗಳಿರ್ಬೋದು, ಅದು ಸ್ಟೋನ್ಸ್ ಕಲ್ಲುಗಳಿರ್ಬೋದು, ಬ್ಲಡ್ ಅಲ್ಲಿ ಕೆಲವು ಸಲ ಯೂರಿನ್ ಬರ್ತದೆ, ಹೆಮಚೂರಿಯಾ ಅಂತ ಹೇಳ್ತೇವೆ, ಅದಿರ್ಬೋದು, ಮೂತ್ರದಲ್ಲಿ ಸೋಂಕು ಅಂದರೆ ಇನ್ಫೆಕ್ಷನ್, ಪ್ರಾಸ್ಟೇಟ್ ಸಂಬಂಧಿತ ಸಮಸ್ಯೆಗಳಿರ್ಬೋದು, ಅಥವಾ ಪುರುಷ ಬಂಜೆತನ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅದಿರ್ಬೋದು, ಅಥವಾ ಡಯಾಲಿಸಿಸ್. ಇವಕ್ಕೆಲ್ಲವುಗಳನ್ನ ಒಂದು ಈ ರೋಗಗಳನ್ನ ಒಂದು ಸಮಗ್ರ ತಪಾಸಣೆಯನ್ನು ಮಾಡಿ ಸ್ಥಳೀಯವಾಗಿ ಪರ್ಲ್ ಸಿಟಿ ಲ್ಯಾಬೊರೇಟರಿ ಇವರ ಸಹಯೋಗದೊಂದಿಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಟೆಸ್ಟ್ಗಳನ್ನು ಕೂಡ ಮಾಡಲಿಕ್ಕಿದ್ದೇವೆ. ಮುಂದೆ ಒಂದು ವೇಳೆ ಈ ಒಂದು ರೋಗಿಗೆ ಕ್ಯಾನ್ಸರ್ ಪತ್ತೆಯಾದಲ್ಲಿ ಅಥವಾ ಸ್ಟೋನ್ ಪತ್ತೆಯಾದಲ್ಲಿ ಅಥವಾ ಬೇರೆ ಒಂದು ರೋಗ ಪತ್ತೆಯಾದಲ್ಲಿ ಅದನ್ನು ನಾವು ಶಿಬಿರದಲ್ಲಿ ಚಿಕಿತ್ಸೆಗೆ ಹೊರರೋಗಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ನಾವು ರೆಫರ್ ಮಾಡಿ ಒಳರೋಗಿಯಾಗಿ
ಚಿಕಿತ್ಸೆ ಮಾಡಲಿಕ್ಕಿದ್ದೇವೆ. ಹಾಗೆ ನಾನು ಹೇಳಿದ ಹಾಗೆ ದೇಶ ಹಾಗೂ ರಾಜ್ಯದ ಎಲ್ಲ ಪ್ರತಿಷ್ಠಿತ ಸರ್ಕಾರಿ ಯೋಜನೆಯಲ್ಲಿ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇವತ್ತು ಗುರುತಿಸಲ್ಪಟ್ಟಿದೆ. ಅದರಲ್ಲಿ ನಾವು ಉಚಿತವಾಗಿ ESI ಇರ್ಬೋದು, ಯಶಸ್ವಿನಿ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು ಅಥವಾ ಸಂಪೂರ್ಣ ಸುರಕ್ಷಾ ಇರ್ಬೋದು, ಈ ಯೋಜನೆಗಳಲ್ಲಿ ನಾವು ಉಚಿತವಾಗಿ ಆ ರೋಗಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕಿದ್ದೇವೆ. ಕೆಲವು ಸಲ ಕೆಲವು ರೋಗಿಗಳು ಅಥವಾ ಕೆಲವು ರೋಗಗಳು ಈ ಸ್ಕೀಮ್ಗಳಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ APL ಕಾರ್ಡ್ನಲ್ಲಿ ಸಂಪೂರ್ಣ ಉಚಿತವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಸರ್ಕಾರದ ನಿಯಮದ ಪ್ರಕಾರ 70-30% ಹಂಚಿಕೆ ಆಗ್ತದೆ. ಅದೇ ತರ ಕೆಲವೊಂದು ರೋಗಗಳು ಸೆಕೆಂಡರಿ ಕೇರ್ ಇರ್ಬೋದು, ಅದು ಕೇವಲ ಸರ್ಕಾರಿ ಆಸ್ಪತ್ರೆಗಳು ಅಷ್ಟೇ ಮಾಡಬಹುದು, ಖಾಸಗಿ ಆಸ್ಪತ್ರೆಗಳಿಗೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದ ಅಂತಹ ರೋಗಿಗಳ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಯನಪೋಯದ ನಮ್ಮದೇ ಆದಂತ ಎನ್ ಆರೋಗ್ಯ ಕಾರ್ಡ್ ಅನ್ನು ಕೂಡ ನಾವು ತಂದಿದ್ದೇವೆ. ಆ ಒಂದು ಕಾರ್ಡಿನ ನೋಂದಾವಣಿಯನ್ನು ಕೂಡ ಈ ಶಿಬಿರದಲ್ಲಿ ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಡ್ ಯಾರಿಗಿರ್ತದೆ ಅವರಿಗೆ ನಾವು ಅತ್ಯಂತ ಹೆಚ್ಚಿನ ರಿಯಾಯಿತಿ, ಸಪೋಸ್ ಒಂದು ಸ್ಕ್ಯಾನಿಗೆ 4,000 5,000 ಇದ್ರೆ, ಮುಖ್ಯವಾಗಿ ಸ್ಕ್ಯಾನಿಗೆ 8-9 ಇರುತ್ತೆ, ನಮ್ಮಲ್ಲಿ 5,000 ಇದೆ, ಅದನ್ನು ನಾವು 2,000-3,000 ಅದಕ್ಕೂ ಕೂಡ ರಿಯಾಯಿತಿಯನ್ನು ಕೊಟ್ಟು ಎಲ್ಲ ಒಂದು ಚಿಕಿತ್ಸೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ನಾನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕ್ಯಾನ್ಸರ್ ಒಂದು ಮಾರಕ, ಆದರೆ ಕ್ಯಾನ್ಸರ್ನ ಆರಂಭಕದಲ್ಲಿ ನಾವು ಪತ್ತೆ ಹಚ್ಚೋದನ್ನು ಖಂಡಿತವಾಗಿ ಸಮಗ್ರವಾಗಿ ಗುಣಪಡಿಸಬಹುದು. ಆ ಒಂದು ಸಮಗ್ರ ಪತ್ತೆ ಹಚ್ಚಲಿಕ್ಕೆ ಬಹುಶಃ ಜನರಿಗೆ ಸ್ಕ್ರೀನಿಂಗ್ಗೆ ಬಾ ಅಂತ ಹೇಳಿದ್ರೆ ಜನರು ಬರೋದಿಲ್ಲ. ಅದನ್ನು ಅವರ ವಾತಾವರಣದಲ್ಲಿ, ಅವರ ಹೋಮ್ಲಿ ಎನ್ವಿರಾನ್ಮೆಂಟ್, ಅವರ ಪರಿಸರದಲ್ಲೇ ಮಾಡಬೇಕು ಅಂತ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ತಾವು ಇದೆಲ್ಲ ಮಾಹಿತಿಯನ್ನ ಪ್ರೊಫೆಷನಲಿ, ಪತ್ರಿಕಾ ವರ್ಗದವರಾಗಿ, ಪರ್ಸನಲಿ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಆಫ್ ದಿ ಸೊಸೈಟಿ ನಿಮ್ಮ ಮನೆಯಲ್ಲಿ ಇರಬಹುದು, ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ, ಎನ್ ಮಿತ್ರ ಹಾಗೂ ಆಸ್ಪತ್ರೆಯ ಹಿತೈಷಿ ಮನೋಹರ್ ರೈ, ಶಿಬಿರದ ಸಂಯೋಜಕ ಉಮರ್ ಶಾಫಿ ಅವರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. The Islamic Academy of Education was established in 1991. The Academy established Yanapoya Dental College in 1992 and set up medical, nursing and physiotherapy colleges subsequently. Yanapoya University thus became the first unaided deemed university